ತುಂಬ ತುಂಬ ಇಂಪಾರ್ಟೆಂಟು. ಯಾವ ಮನೆಗಳಲ್ಲಿ ಹೆಣ್ಮಕ್ಳು ಅಡುಗೆ ಮಾಡ್ತಾನೇ ಊಟ ಮಾಡ್ತಾರೋ, ಅಥವಾ ಎಲ್ಲೆಲ್ಲೋ ನಿಂತ್ಕೊಂಡು ಕೂತ್ಕೊಂಡು ಈ ಊಟ ಮಾಡುವ ತಟ್ಟೆಯನ್ನು ಈ ತೊಡೆಯ ಮೇಲೆ ಇಟ್ಕೊಂಡು, ಅಥವಾ ಹೊರಗಡೆ ಎಲ್ಲೋ ಕುಳಿತುಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಹೇಗೇಗೋ ಊಟ ಮಾಡ್ತಾರೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ಸೊ ಸಹಜವಾಗಿ ಇದೆಲ್ಲ ನಾವು ಮಾಡ್ತಿರ್ತೇವೆ. ನಾನು ತುಂಬ ಕಡೆ ನೋಡಿದ್ದೇನೆ, ಬಡವರು ನನ್ನ ಪರ್ಸ್ನಲ್ ಕನ್ಸಲ್ಟೇಷನ್ಗೆ ಬರೋರು ತುಂಬ ಜನ ಹೇಳ್ಕೊಳ್ತಾರೆ, ಮನೆಗಳಲ್ಲಿ ಇವೆಲ್ಲ ತಪ್ಪುಗಳನ್ನು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಇನ್ನೂ ಒಂದು ಬೋನಸ್ ಆಗಿ ಒಂದು ಹೇಳ್ಬಿಡ್ತೇನೆ, ಯಾರು ಅಡುಗೆ ಆದಮೇಲೆ ಅಥವಾ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದಾದಮೇಲೆ ತಟ್ಟೆ ಪಾತ್ರೆಗಳನ್ನು ಯಾರು ತೊಳಿದೆ, ಎಷ್ಟೋ ಜನ ರಾತ್ರಿ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಮಲಗಿಬಿಡ್ತಾರೆ. ಇಲ್ಲ ಬೆಳಗ್ಗೆ ಕೆಲಸದವ್ರು ಬರ್ತಾರಲ್ವ, ಅವ್ರು ತೊಳಿತಾರೆ ಅಂತ ಇವ್ರು ತೊಳಿಯಲ್ಲ, ಅಲ್ಲಿಯೂ ಸಹ ಲಕ್ಷ್ಮಿ ಬರೋದಿಲ್ಲ. ಸೊ ಇನ್ನೂ ವಿಶೇಷವಾದ 4 ಮುಖ್ಯ ಅಂಶಗಳು ಇನ್ನೂ ಬಾಕಿ ಇದೆ. ಅದನ್ನು ನಾನು ವರ್ಕ್ಶಾಪಲ್ಲಿ ನೀವು ಕೇಳಬೇಕು, ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲಿ ಲಕ್ಷ್ಮಿ ಬರೋದಿಲ್ಲ ಅಂಥೇಳಿ. ದಯವಿಟ್ಟು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ತುಂಬ ಇದಕ್ಕೆ ಒಂದಕ್ಕೊಂದು ತುಂಬ ಸಂಬಂಧ ಇದೆ. ನಮ್ಮ ಮನೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ತೇವೆ. ಅಲ್ಲಿಗೂ ಒಂದೊಂದು ಸಲ ನನ್ನ ಹೆಂಡ್ತಿನೂ ಲೇಟಾಗಿ ಎದ್ದು ಬಿಡ್ತಾಳೆ, ನನ್ನ ಮಗಳು ಲೇಟಾಗಿ ಎದ್ದು ಬಿಡ್ತಾಳೆ. ನಾನು ಹೇಳ್ತಾ ಇರ್ತೇನೆ. ಸೊ ಇಟ್ ಹ್ಯಾಸ್ ಬಿಕಮ್ ಅ ಕಾಮನ್ ಥಿಂಗ್. ಐ ಮೀನ್ ಎಲ್ಲರೂ ಸರಿ ಇದ್ದೇವೆ ಅಂತಂತ ಹೇಳ್ತಿಲ್ಲ, ಬಟ್ ವಿ ಆಲ್ ಹ್ಯಾವ್ ಟು ಬಿ ಲೈಕ್ ದ್ಯಾಟ್.